ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ. ಈ ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಗುರು ರಾಶಿ ಬದಲಾವಣೆ ಮಾಡ್ತಾ ಇದ್ದಾರೆ. ಇದೇ ಮೇ 1ರಂದು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಒಂದು ಗುರುವಿನ ಸಂಚಾರ ಏನಿದೆ, ಗೋಚಾರ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದ ಮಹತ್ವ ಇದೆ. ಸೊ ಈ ಒಂದು ಸಂಚಾರದಿಂದ ಸಿಂಹ ರಾಶಿಯವರಿಗೆ ಏನೆಲ್ಲ ಶುಭ ಫಲಗಳು ದೊರೆಯುತ್ತೆ, ಏನೆಲ್ಲ ಪ್ರಭಾವಗಳನ್ನ ಬೀರ್ತದೆ, ಹಾಗೆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣ ಸ್ವಾಮಿ. ಗುರುವು ಸಿಂಹ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಮೇ 1ನೇ ತಾರೀಕಿಗೆ ದಶಮ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಈ ಒಂದು ಗುರುವಿನ ಪ್ರಭಾವ ಈ ವರ್ಷ ಪೂರ್ತಿ ನಿಮಗೆ ಅರ್ಥ ತ್ರಿಕೋಣದ ಮೇಲೆ ಪ್ರಭಾವ ಇರುತ್ತೆ. ಅಂದರೆ 10ನೇ ಭಾವ, 6ನೇ ಭಾವ, 2ನೇ ಭಾವದ ಮೇಲೆ ಜಾಸ್ತಿಯ ಪ್ರಭಾವ ಇರುತ್ತೆ. ನೀವು ಕಳೆದ ವರ್ಷ ಭಾಗ್ಯಸ್ಥಾನದಲ್ಲಿ ಗುರು ನಿಮಗೆ ವಿಶೇಷವಾದ ಫಲಗಳನ್ನ ಕೊಟ್ಟಿದ್ದಾರೆ, ಅನುಗ್ರಹನ ಕೊಟ್ಟಿದ್ದಾರೆ. ನೀವು ಕಳೆದ ವರ್ಷ ಆದಷ್ಟು ದೈವ ಭಕ್ತಿ, ದೇವತಾ ಉಪಾಸನೆ, ಧರ್ಮ ಮಾರ್ಗದಲ್ಲಿ ನಡೆದಿದ್ರೆ ಈ ವರ್ಷ ನಿಮಗೆ ಹೆಚ್ಚಿನ ಧನಲಾಭ ಗಳಿಸುವಂತ ಅವಕಾಶ ಜಾಸ್ತಿ ಇದೆ. ಮೊದಲನೇದು ಒಂದು ಶುಭ ಸುದ್ದಿ ನಿಮಗೆ ಸಿಂಹ ರಾಶಿ ಏನಂದ್ರೆ, ಸಿಂಹ ರಾಶಿಯವರಿಗೆ ಯಾರು ಒಂದು ಉದ್ಯೋಗಕ್ಕಾಗಿ, ಕೆಲಸಕ್ಕಾಗಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ, ಮೇ 1ನೇ ತಾರೀಕು ನಂತರ ನಿಮಗೆ ಖಂಡಿತ ಒಂದು ಉದ್ಯೋಗದ ಅವಕಾಶ ಸಿಗುತ್ತೆ. ಹಾಗೆ ಯಾರು ಒಂದು ಸ್ವಉದ್ಯೋಗ ಮಾಡಬೇಕು ಅಥವಾ ಸ್ವಂತ ಒಂದು ಸಣ್ಣ ವ್ಯಾಪಾರ ಮಾಡಬೇಕು ಅಂತ ಇದ್ದೀರಾ, ಖಂಡಿತ ಪ್ರಯತ್ನ ಮಾಡಿ. ನಿಮಗೆ ಒಂದು ಸ್ವಉದ್ಯೋಗ ಮತ್ತೆ ವ್ಯಾಪಾರ ಮಾಡುವ ಒಂದು ಅವಕಾಶ ಗುರುವಿನ ಕೃಪೆಯಿಂದ ಲಭಿಸುತ್ತೆ. ಹಾಗೆ ಯಾರು ಒಂದು ಕಾರ್ಯಕ್ಷೇತ್ರದಲ್ಲಿ ನನಗೆ ಅಂತ ಹೆಚ್ಚಿನ ಸ್ಥಾನಮಾನ ಇಲ್ಲ, ಹಾಗೆ ಒಂದು ಬಡ್ತಿ ಬರ್ತಾ ಇಲ್ಲ, ನನ್ನ ಪ್ರತಿಭೆಗೆ ನನ್ನ ಕೆಲಸ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋರು ಮೇ 1ರ ನಂತರ ನಿಮಗೆ ಖಂಡಿತ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಸ್ಥಾನ, ಮಾನ, ಬಡ್ತಿ ಅನ್ನೋದು ಸಿಗುತ್ತೆ. ಹಾಗೆ ನಿಮ್ಮನ್ನು ಗುರುತಿಸ್ತಾರೆ. ಹಾಗೆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ನಿಮಗೆ ವಹಿಸ್ತಾರೆ. ಹಾಗೆ ಸಮಾಜದಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ, ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ಸಮಾಜದಲ್ಲಿ ನೀವು ಸಮಾಜಮುಖಿ ಕೆಲಸಗಳ ಮೇಲೆ ಒಂದು ಗುರುವಿನ ಪ್ರೇರಣೆಯಿಂದ ನೀವು ತೊಡಗಿಕೊಳ್ತೀರಾ. ಹಾಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ಒಂದು ದೃಷ್ಟಿಗೆ ವಿಶೇಷವಾದ ಸ್ಥಾನ ಇದೆ. ಗುರುವು ಹೇಗೆ ಒಂದು ದೀಪ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪ್ರಜ್ವಲಿಸುತ್ತೋ, ಹಾಗೆ ಗುರುವು ತನ್ನ ನೋಡುವ ಮನೆಯನ್ನು ವೃದ್ಧಿ ಮಾಡ್ತಾರೆ. ಗುರುವು ತನ್ನ ಪಂಚಮ ದೃಷ್ಟಿಯಿಂದ ಧನಭಾವವನ್ನು ನೋಡ್ತಾ ಇದ್ದಾರೆ. ಇದೊಂದು ವಿಶೇಷವಾದ ಒಂದು ದೃಷ್ಟಿ. ಸೊ ಪೂರ್ವ ಪುಣ್ಯ ದೃಷ್ಟಿ ಅಂತ ಕರಿತೀವಿ. ನಿಮಗೆ ಧನಾದಾಯದಲ್ಲಿ ಅತಿ ಹೆಚ್ಚಿನ ಒಂದು ಗಳಿಕೆ ಅನ್ನೋದು, ಒಂದು ಅತಿ ಹೆಚ್ಚಿನ ಒಂದು ಏರುಗತಿ, ಒಂದು ಇಂಪ್ರೂವ್ಮೆಂಟ್ ಅನ್ನೋದು, ಅಭಿವೃದ್ಧಿ ಅನ್ನೋದು ಈ ವರ್ಷ ಕಾಣುತ್ತೆ. ಹಾಗೆ ಕುಟುಂಬದಲ್ಲಿ ವೃದ್ಧಿ ಅನ್ನೋದು ಕಾಣುತ್ತೆ. ಹೊಸ ಸದಸ್ಯರ ಆಗಮನ ಸಂತಾನ ಮುಖಾಂತರ ಇರ್ಬೋದು, ವಿವಾಹದ ಮುಖಾಂತರ ಆಗುತ್ತೆ. ಹಾಗೆ ಯಾರು ಒಂದು ಆಹಾರ ಕ್ಷೇತ್ರ, ವಿದ್ಯಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಇದ್ದೀರಾ, ನಿಮಗೆ ಅತಿ ಹೆಚ್ಚಿನ ಲಾಭವನ್ನು ಗುರುವು ತಂದುಕೊಡ್ತಾರೆ. ಹಾಗೆ ಗಾಯನ, ಉಪನ್ಯಾಸ, ಈ ರೀತಿಯಾದ ಒಂದು ಕ್ಷೇತ್ರದಲ್ಲಿ ಯಾರಿದ್ದೀರಾ, ಮಾತಿನಿಂದ ಗಳಿಸುವಂಥ ಕೆಲಸ ಯಾರು ಮಾಡ್ತಾ ಇದ್ದೀರಾ, ನಿಮಗೆ ಅತಿ ಹೆಚ್ಚಿನ ಅನುಕೂಲ ಒಂದು ಆಗುತ್ತೆ. ಈ ವರ್ಷ ಪೂರ್ತಿ ನಿಮಗೆ ಧನದ ಕೊರತೆ ಇರೋದಿಲ್ಲ. ಹಾಗೆ ಗುರುವಿನ ಒಂದು ಸಪ್ತಮ ದೃಷ್ಟಿ ನೇರವಾಗಿ ನಿಮಗೆ ಚತುರ್ಥ ಭಾವದ ಮೇಲೆ ಬೀಳ್ತಾ ಇದೆ. ನೀವು ಯಾರಾದರೂ ಹೊಸ ಮನೆ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ, ಭೂಮಿ ಪರ್ಚೇಸ್ ಮಾಡಬೇಕು ಅಂತ ಗುರುವಿನ ದೃಷ್ಟಿ ಇದೆ, ಖಂಡಿತ ಪ್ರಯತ್ನ ಮಾಡಿ. ಹಾಗೆ ಒಂದು ಮನೆಯ ನವೀಕರಣಕ್ಕೆ, ಒಂದು ಮನೆಯ ರಿನೋವೇಷನ್ಗೆ ಒಂದು ಸಣ್ಣ ಪುಟ್ಟ ಖರ್ಚಾಗುವ ಸಾಧ್ಯತೆ ಇದೆ. ಹಾಗೆ ಒಂದು ವಾಹನ ಕೊಳ್ಳುವ ಯೋಗವು ನಿಮಗೆ ಸಿಂಹ ರಾಶಿಯವರಿಗೆ ಇದೆ. ನೀವು ಪ್ರಯತ್ನ ಮಾಡಿ, ಖಂಡಿತ ವಾಹನವನ್ನು ನೀವು ಕೊಳ್ಳಬಹುದು. ಹಾಗೆ ಈ ಮೊದಲೇ ಹೇಳ್ದಂಗೆ ಅರ್ಥ ತ್ರಿಕೋಣದಲ್ಲಿ ಅಲ್ವಾ, ಹಾಗೆ ಒಂದು ಈ ಮನೆ ತೆಗೆದುಕೊಳ್ಳಿಕ್ಕಿರ್ಬೋದು ಅಥವಾ ವಾಹನ ಇರ್ಬೋದು, ಸಾಲ ಮಾಡುವ ಸಾಧ್ಯತೆ ನಿಮಗೆ ಹೆಚ್ಚಾಗೇ ಇದೆ. ಏಕೆಂದ್ರೆ ಗುರುವಿನ ದೃಷ್ಟಿ, ನಾವು ಭಾಗ್ಯ ದೃಷ್ಟಿ ಷಷ್ಠ ಭಾವದ ಮೇಲೆ ಬೀಳ್ತಾ ಇದೆ. ಸೊ 6ನೇ ಭಾವ ಸಾಲವನ್ನು ಸೂಚಿಸುತ್ತೆ. ಹಾಗಾಗಿ ಸಾಲ ಮಾಡುವ ಸಾಧ್ಯತೆ ಇರುತ್ತೆ. ತಾಯಿಯ ಜೊತೆ ಒಂದು ಹೊಂದಾಣಿಕೆ, ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ತಾಯಿಯ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ಹಾಗೆ ಯಾರು ಶತ್ರುಬಾಧೆಯಿಂದ ಇದ್ದೀರಾ, ನೀವು ಮೇ 1ರ ನಂತರ ನಿಮಗೆ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ. ಒಂದು ಗುರುವಿನ ದೈವಿಕ ಜ್ಞಾನದಿಂದ ನೀವೇನೇ ಶತ್ರುಗಳಿಂದ ಹಿಂದೆ ಸರಿತಾ ಹೋಗ್ತೀರಾ. ಗುರುವು ಜ್ಞಾನಕಾರಕ. ಗುರು ಒಂದು ಬುದ್ಧಿ ಹೇಳ್ತಾರೆ. ಹಾಗೆ ಅವರು ಶತ್ರುಗಳ ಜೊತೆ ಬಡ್ದಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ದೇವರ ಮೇಲೆ ಎಲ್ಲವನ್ನು ಭಾರವನ್ನು ಹಾಕ್ತಾರೆ. ಹಾಗಾಗಿ ನಿಮಗೆ ಅದೇ ರೀತಿಯಾದ ಒಂದು ಪ್ರೇರಣೆ ಸಿಂಹರಾಶಿಯವರಿಗೆ ಬರುತ್ತೆ. ಹಾಗಾಗಿ ಎಲ್ಲವನ್ನು ಭಗವಂತನ ಮೇಲೆ ನೀವು ಹಾಕೋದ್ರಿಂದ
ಭಗವಂತ ನಿಮಗೆ ಶತ್ರುಗಳನ್ನು ನಾಶ ಮಾಡ್ತಾನೆ. ಹಾಗೆ ದೀರ್ಘಕಾಲವಾದ ಒಂದು ವ್ಯಾಧಿ ಕಾಯಿಲೆಯಿಂದ ಏನಾದರೂ ಸಿಂಹರಾಶಿಯವರು ನಲ್ತಾ ಇದ್ರೆ ಒಂದು ಗುರುವಿನ ದೃಷ್ಟಿಯಿಂದ ನಿಮಗೆ ಅದಕ್ಕೊಂದು ಮುಕ್ತಿ ಅನ್ನೋದು ಸಿಗುತ್ತೆ. ಹಾಗೆ ನೀವು ಈ ಕೋರ್ಟು ಲಿಟಿಗೇಷನ್ನು ತಗಾದೆಗಳು ಯಾವುದಿದೆ ಈಗ ಒಂದು ಅಂತ್ಯಕ್ಕೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಗುರುವಿನ ದೃಷ್ಟಿ ನಿಮಗೆ ಒಂದು ಒಳ್ಳೆಯ ಫಲಗಳನ್ನ ತಂದುಕೊಡ್ತಾ ಇದೆ. ಅರ್ಥ ತ್ರಿಕೋಣದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಫಲಗಳು ನಿಮಗೆ ಲಭಿಸುತ್ತೆ. ನೀವು ಆದಷ್ಟು ಸಾಧ್ಯವಾದಷ್ಟು ಗುರು ಚರಿತ್ರೆ ಪಾರಾಯಣ ಮಾಡೋದು, ಗುರುವಿನ ದರ್ಶನಗಳು ವಿಶೇಷವಾಗಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ಅವರ ದರ್ಶನ ಚಿತ್ರವಾಸ ಮಾಡೋದ್ರಿಂದ ನೀವು ಅತಿ ಹೆಚ್ಚಿನ ಶುಭ ಫಲಗಳನ್ನ ಸಿಂಹರಾಶಿಯವರು ಪಡೆಯಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.